Good afternoon. Uh, as I told you in the last video, today we'll start with the introduction to management. In this, we'll be seeing the just basics, and in this particular class, I'm not going as per the syllabus, no, the stepwise, but I'm going as per the introduction, how what kind of introduction is required for management. So basically, for all of you it is a new subject, so I'm sure that all of you have some apprehensions or ಒಂಥರ ಏನಪ್ಪ ಇದು ಮ್ಯಾನೇಜ್ಮೆಂಟ್ ಯಾಕೆ ಕಲಿಬೇಕು ನಾವು ಅಂತ ಒಂಥರ ಕ್ವೆಶನ್ಸ್ ಇರುತ್ತೆ. So in today's class we'll see what management is, and why it has developed as a subject, and where management education is required, ಮತ್ತು ಮ್ಯಾನೇಜರ್ ಅಂದರೆ ಯಾರು, ಮ್ಯಾನೇಜರ್ದು ರೋಲ್ ಏನೇನು, ಯಾವ ಥರದ್ದು ಒಂಥರ ಅಂಡರ್ಸ್ಟ್ಯಾಂಡಿಂಗ್ಸ್ ನಾಲೆಜ್ ಇರಬೇಕು ಒಬ್ಬ ಮ್ಯಾನೇಜರಿಗೆ. ಸೊ ಇವೆಲ್ಲವೂ ಕೂಡ ಒಂದು ಇಂಟ್ರಡಕ್ಷನ್ ಥರ ನೋಡೋಣ. ಸೊ ಬೇಸಿಕಲಿ ಯು ಆಲ್ ಹ್ಯಾವ್ ಆಪ್ಟೆಡ್ BBA. ಸೊ ಏನೋ ಒಂದು ನಿಮ್ಮದು ಗುರಿ ಇದ್ದೇ ಇರುತ್ತೆ, ಒಂದು ಮ್ಯಾನೇಜರ್ಸ್ ಆಗಬೇಕು ಯಾವುದೋ ಒಂದು ಕಂಪ್ನಿಯಲ್ಲಿ. ಸೊ ವೈ management education is required, and what is management? We'll see that one by one. So if you see the definition, the first definition of management, ಇದು ಯಾವತ್ತೂ ನಿಮ್ಗೆ ಮರೀಲೇಬಾರ್ದು. ಮ್ಯಾನೇಜ್ಮೆಂಟ್ ಈಸ್ ದ ಪ್ರಾಸೆಸ್ ಆಫ್ ಅಚೀವಿಂಗ್ ಗೋಲ್ಸ್ ಆ್ಯಂಡ್ ಒಬ್ಜೆಕ್ಟಿವ್ಸ್ ಎಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಥ್ರೂ ಆ್ಯಂಡ್ ವಿತ್ ದ ಪೀಪಲ್. ಸೊ ಇಲ್ಲಿ ಇಫೆಕ್ಟಿವ್ಲಿ ಮತ್ತು ಎಫಿಷಿಯೆಂಟ್ಲಿ ಅನ್ನೋದು ಬಹಳ ಇಂಪಾರ್ಟೆಂಟ್ ವರ್ಡ್ಸ್ ಆಗಿರುತ್ತೆ. ಸೊ ಇಟ್ ಈಸ್ ಅ ಪ್ರಾಸೆಸ್ ಆಫ್ ಅಚೀವಿಂಗ್ ಗೋಲ್ಸ್ ಅಥವಾ ಗೆಟಿಂಗ್ ಥಿಂಗ್ಸ್ ಡನ್ and objectives effectively and efficiently through and with the people. ಸೊ ಏನು ಈ ಎಂಟೈರ್ ಮ್ಯಾನೇಜ್ಮೆಂಟ್ ಅಂದರೆ ಅದೊಂದು ಪ್ರಾಸೆಸ್ಸು ನಮ್ಮ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದಿ ಕಂಪ್ನಿಯನ್ನು ಅಚೀವ್ ಮಾಡೋಕ್ಕೋಸ್ಕರ ಯಾವ ಥರ ಅಚೀವ್ ಮಾಡಬೇಕು, ಎಫೆಕ್ಟಿವ್ ಆಗಿರಬೇಕು ಮತ್ತು ಎಫಿಷಿಯೆಂಟ್ ಆಗಿರಬೇಕು. ಎಫೆಕ್ಟಿವ್ ಅಂದರೆ ಬಹಳ ಒಂಥರ ಆ ಗೋಲನ್ನು ಪರ್ಫೆಕ್ಟಾಗಿ ಮುಟ್ಟುವಂಥದ್ದು. ಎಫಿಷಿಯೆಂಟ್ ಅಂದರೆ ಬಹಳ ಕಡಿಮೆ ರಿಸೋರ್ಸಸ್ ಯೂಸ್ ಮಾಡಿಕೊಂಡು ಜಾಸ್ತಿ ರಿಸಲ್ಟ್ಸನ್ನು ತಗೊಳ್ಬೇಕು. ಆ ಥರ ಅಂದರೆ ಯಾವ ಮ್ಯಾನೇಜರಿಗೆ ಭಾಳ ಒಂದು ಕಡಿಮೆ ಎಫರ್ಟ್ ಅಥವಾ ರಿಸೋರ್ಸ್ ಯೂಸ್ ಮಾಡಿಕೊಂಡು ಜಾಸ್ತಿ ರಿಸಲ್ಟ್ ತರಲಿಕ್ಕೆ ಆಗ್ತದೋ, ಈಸ್ ಕಾಲ್ಡ್ ಎಸ್ ಎಫಿಷಿಯೆಂಟ್. ಸೊ ಎಫೆಕ್ಟಿವ್ಲಿ ಮತ್ತು ಎಫಿಷಿಯೆಂಟ್ಲಿ ಯಾರು ಮಾಡುವ ಆ ಪ್ರೋಸೆಸ್ಸನ್ನು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. If you see the next definition, second one, management is a process of designing and maintaining an environment in which individuals work together in groups to effectively and efficiently accomplish selected aims. ಅಲ್ಲಿ ಇದು ಅದೇ ರೀತಿ ಇದೆ, ಸ್ವಲ್ಪ ಡಿಫ್ರೆನ್ಸ್ ಏನಂದರೆ ಇಟ್ಸ್ ಅ ಪ್ರೋಸೆಸ್ ಆಫ್ ಡಿಸೈನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆ್ಯನ್ ಎನ್ವೈರ್ಮೆಂಟ್, ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡುವಂಥದ್ದು. ಅದರಲ್ಲಿ ಇಂಡಿವಿಜುವಲ್ಸ್ ಅಂದರೆ ಪ್ರತಿಯೊಬ್ಬ ಇಂಡಿವಿಜುವಲ್ ಅಥವಾ ಹ್ಯೂಮನ್ ಬೀಯಿಂಗ್ ಅವರು ವರ್ಕ್ ಟುಗೆದರ್, ಅವರು ಒಂದು ಟೀಮಾಗಿ ಕೆಲಸ ಮಾಡ್ತಾರೆ ಇನ್ ಗ್ರೂಪ್ಸ್ ಎಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಟು ಅಕಂಪ್ಲಿಷ್ ಸೆಲೆಕ್ಟೆಡ್ ಏಮ್ಸ್. ಏನು ಅವ್ರದ್ದು ಏಮ್ಸ್ ಅಥವಾ ಗುರಿ ಇರುತ್ತೆ ಅದನ್ನು ಸಾಧಿಸೋಕ್ಕೆ, ಅಂದರೆ ಅವರ ಇಂಡಿವಿಜುವಲ್ ಅಲ್ಲ, ಆ ಕಂಪ್ನಿ ಅಥವಾ ಆರ್ಗನೈಸೇಷನ್ ಏನು ಗುರಿ ಇದೆ ಅದನ್ನು ಸಾಧಿಸಲಿಕ್ಕೋಸ್ಕರ ಒಂದು ಗ್ರೂಪಲ್ಲಿ ಟೀಮ್ ವರ್ಕಾಗಿ ಮಾಡುವಂಥದ್ದು. ನೆಕ್ಸ್ಟ್ ಇಫ್ ಯು ಸಿ ದ ಥರ್ಡ್ ಡೆಫಿನೇಷನ್, ಇವೆಲ್ಲವನ್ನು ಕೂಡ ಬೈಹಾಟ್ ಮಾಡಬೇಕಂತ ಹೇಳೋದಿಲ್ಲ ನಾನು, ಯಾವುದು ಒಂದು ಬೈಹಾಟ್ ಮಾಡ್ಕೊಳ್ಳಿ, ಉಳಿದು ನಿಮ್ಗೆ ಅರ್ಥ ಆದರೆ ಸಾಕು ಏನು ಮ್ಯಾನೇಜ್ಮೆಂಟ್ ಅಂದರೆ. ಇಲ್ಲಿ ನೋಡಿ, ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಈಸ್ ಅ ಪ್ರಾಸೆಸ್ ಆಫ್ ಅಚೀವಿಂಗ್ ಆರ್ಗನೈಸೇಷನಲ್ ಗೋಲ್ಸ್ ಆ್ಯಂಡ್ ಒಬ್ಜೆಕ್ಟಿವ್ಸ್ effectively and efficiently by using management functions that are planning, organizing, staffing and controlling. So ಇದೊಂಥರ ಬೇಸಿಕ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಇಲ್ಲಿ ಇಟ್ ಇಸ್ ಅ ಪ್ರೊಸೆಸ್ ಆಫ್ ಅಚೀವಿಂಗ್ ಆರ್ಗನೈಸೇಷನಲ್ ಗೋಲ್ಸ್, ಸೇಮ್ ಇದೆ, ಆ್ಯಂಡ್ ಒಬ್ಜೆಕ್ಟಿವ್ಸ್ ಎಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಬೈ ಯೂಸಿಂಗ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್. ಅದೇನು ಈ ಫಂಕ್ಷನ್ಸನ್ನು ಇನ್ನು ಬರುವಂತಹ ಕ್ಲಾಸ್ಗಳಲ್ಲಿ ನಾವು ಬಹಳ ಡೀಟೇಲಾಗಿ ನೋಡ್ಲಿಕ್ಕಿದ್ದೀವಿ. ಪ್ರತಿಯೊಂದು ನಮ್ಮ ಮಾಡ್ಯೂಲ್ ಅಥವಾ ಚಾಪ್ಟರ್ ಕೂಡ ಈ ಒಂದೊಂದು ಫಂಕ್ಷನ್ ಆಗಿರ್ತದೆ. ಪ್ಲ್ಯಾನಿಂಗ್ ಒಂದು ಚಾಪ್ಟರ್ ಇದೆ, ಆರ್ಗನೈಸಿಂಗ್ ಅಂತ ಒಂದು ಚಾಪ್ಟರ್ ಇದೆ, ಸ್ಟಾಫಿಂಗ್ ಅಂತಿದೆ, ಕಂಟ್ರೋಲಿಂಗ್ ಅಂತಿದೆ. ಸೊ ಅದು ಥರ್ಡ್ ಡೆಫಿನೇಷನ್ನು. ಫೋರ್ತ್ ಒನ್, ಅಗೇನ್ ಇಟ್ಸ್ ಅ ಸೆಟ್ ಆಫ್ ಆ್ಯಕ್ಟಿವಿಟೀಸ್ directed at an organization's resources with the aim of achieving organization goals in an efficient and effective manner. ಎಲ್ಲವೂ ಕೂಡ ಒಂಥರ ಸೇಮ್ ಆಗಿ ಇದೆ. ನೆಕ್ಸ್ಟ್ ವಿಲ್ ಸಿ ಏನು ಈ ಡೆಫಿನೇಷನಿಂದ ನಮ್ಗೆ ಏನು ಅರ್ಥ ಆಗುತ್ತೆ.
These definitions when expanded have these implications. ಏನು ಅರ್ಥ ಆಗುತ್ತೆ? ಸೊ ಫಸ್ಟ್ ಒನ್, ಮ್ಯಾನೇಜ್ಮೆಂಟ್ ಈಸ್ ಜಸ್ಟ್ ಎ ಕಂಟಿನ್ಯೂಸ್ ಎಫರ್ಟ್ ಏಮ್ಡ್ ಎಟ್ ಶೇಪಿಂಗ್ ಆ್ಯನ್ ಆರ್ಗನೈಸೇಷನ್ ಆ್ಯಂಡ್ ಕಾಂಟ್ರಿಬ್ಯೂಟಿಂಗ್ ಟು ಇಟ್ಸ್ ಓವರ್ ಆಲ್ ಗ್ರೋತ್. ಸೊ ಅದ ಕಾರಣ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಅದೊಂಥರ ಕಂಟಿನ್ಯೂಸ್ ಎಫರ್ಟ್, ಅದು ಒಂದು ದಿವಸ ಮಾಡಿ ಮುಗಿಸುವಂಥ ಇದಲ್ಲ. ಇಟ್ಸ್ ಎ ಕಂಟಿನ್ಯೂಸ್ ಎಫರ್ಟ್, ಓಕೆ, ಆ್ಯಂಡ್ ಏಮ್ಡ್ ಎಟ್ ಶೇಪಿಂಗ್ ಆ್ಯನ್ ಆರ್ಗನೈಸೇಷನ್ಸ್ ಆ್ಯಂಡ್ ಕಾಂಟ್ರಿಬ್ಯೂಟಿಂಗ್ ಟು ಇಟ್ಸ್ ಓವರ್ ಆಲ್ ಗ್ರೋತ್. ಒಂದು ಕಂಪನಿಗೆ ಒಂದು ಹೆಸರು, ಒಂದು ಎಕ್ಸಿಸ್ಟೆನ್ಸ್ ಅಥವಾ ಏನೊಂದು ರೆಕಗ್ನಿಷನ್ ತರುವುದು, ಮತ್ತು ಅದನ್ನು ಕಂಟಿನ್ಯೂ ಆಗಿ ಗ್ರೋ ಮಾಡ್ಕೊಂಡು ಹೋಗುವಂಥ ಒಂದು ಕೆಪಾಸಿಟಿ ಇರುವುದು ಅದರ ಮ್ಯಾನೇಜ್ಮೆಂಟ್, ಅದರ ಮೇಲೆ. ಓಕೆ, ದಿ ಫಂಕ್ಷನ್ಸ್ ಆಫ್ ಮ್ಯಾನೇಜರ್ಸ್ ಇನ್ಕ್ಲೂಡ್ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಲೀಡಿಂಗ್, ಕಂಟ್ರೋಲಿಂಗ್. ಪ್ಲ್ಯಾನಿಂಗ್ ಅಂದರೆ ಎಲ್ರಿಗೂ ಗೊತ್ತಿದೆ. ಭಾಳ ನಾವು ಸಿಂಪಲಾಗಿ ಯೂಸ್ ಮಾಡೋ ಒಂದು ವರ್ಡ್ ಆಗಿರ್ತದೆ ಪ್ಲ್ಯಾನಿಂಗ್ ಅಂದರೆ, ಅಲ್ವಾ? ಏನೋ ನಾವು ಒಂದು ಕೆಲಸಕ್ಕೆ ಹೊರಡಬೇಕಾದ್ರೂ ಒಂದು ಬೇಸಿಕ್ ಪ್ಲ್ಯಾನ್ ಮಾಡಿರ್ತೀವಿ. ಅದೇ ರೀತಿ ಒಬ್ಬ ಮ್ಯಾನೇಜರಿಗೆ ಫಸ್ಟಾಗಿ ಬೇಕಿರೋ ಒಂದು ಕ್ವಾಲಿಟಿ ಅಂದರೆ ಮೊದಲೇ ಆಗಿ ಆ ಆರ್ಗನೈಸೇಷನ್ಸ್ ಯಾವ ರೀತಿ ಡಿಸಿಷನ್ಸ್ ಮಾಡಬೇಕು, ಯಾವ ರೀತಿ ಬಿಸ್ನೆಸ್ ಸ್ಟೆಪ್ಸ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನಿಂಗ್ ಮಾಡುವಂಥ ಒಂದು ಕೆಪಾಸಿಟಿ. ಸೊ ಫಸ್ಟ್ ಆಲ್ವೇಸ್ ಪ್ಲ್ಯಾನಿಂಗ್, ದೆನ್ ಆರ್ಗನೈಸಿಂಗ್. ಆ ಪ್ಲ್ಯಾನ್ ಪ್ರಕಾರ ಏನು ಅರೇಂಜ್ಮೆಂಟ್ಸ್ ಮಾಡಿಕೊಳ್ಳೋದು ಅದು ಆರ್ಗನೈಸಿಂಗ್ ಅಂತ ಹೇಳ್ತೀವಿ. ಮತ್ತು ಸ್ಟಾಫಿಂಗ್ ಅಂದರೆ ಆ ಕೆಲಸಕ್ಕೆ ಏನು ಆ ಅರೇಂಜ್ಮೆಂಟ್ಸಲ್ಲಿ ಏನು ಜನಗಳ ಅವಶ್ಯಕತೆ ಇದೆ, ಹ್ಯೂಮನ್ ರಿಸೋರ್ಸ್ ಅವಶ್ಯಕತೆ ಇದೆ ಅಥವಾ ಎಂಪ್ಲಾಯೀಸ್ ಅವಶ್ಯಕತೆ ಇದೆ, ಆ ಸ್ಟಾಫನ್ನು ಕರೆಕ್ಟ್ ವರ್ಕಿಗೆ ಕರೆಕ್ಟ್ ಸ್ಟಾಫನ್ನು ಅರೇಂಜ್ ಮಾಡುವಂಥ ಒಂದು ಕೆಲಸ ಸ್ಟಾಫಿಂಗು. ಮತ್ತು ಲೀಡಿಂಗ್ ಅಂದ್ ಆ್ಯಸ್ ಅ ಮ್ಯಾನೇಜರ್ ಹೀ ಶುಡ್ ಲೀಡ್ ಫ್ರಮ್ ದ ಫ್ರಂಟ್. ಅವರು ಮುಂದೆ ನಿಂತ್ಕೊಂಡು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಆ್ಯಸ್ ಎ ಲೀಡರ್ ವರ್ಕ್ ಮಾಡುವಂಥದ್ದು. ಆ್ಯಂಡ್ ಕಂಟ್ರೋಲಿಂಗ್, ಮತ್ತು ಓವರ್ ಆಲ್ ಕೆಲಸ ಸರಿಯಾಗಿ ನಡೀತಿದೆಯೋ ಇಲ್ವೋ ಎನ್ನುವುದರ ಬಗ್ಗೆ ಮಾನಿಟರ್ ಮಾಡಿ ಕಂಟ್ರೋಲ್ ಮಾಡೋದು. ಇವೆಲ್ಲವೂ ಕೂಡ ಒಂದು ಮ್ಯಾನೇಜರ್ದು ಬೇಸಿಕ್ ಫಂಕ್ಷನ್ ಆಗಿರುತ್ತೆ. ಸೊ ಇಲ್ಲಿ ಏನಂದರೆ, ಈಗ ಈ ಮ್ಯಾನೇಜರ್ ಎನ್ನುವಂಥದ್ದು ಅಥವಾ ನಾನು ಸ್ವಲ್ಪ ಈ ಕ್ಲಾಸಲ್ಲಿ ಸ್ವಲ್ಪ ಜಾಸ್ತಿ ಕನ್ನಡ ಯೂಸ್ ಮಾಡ್ತಿದ್ದೀನಿ ಅಂದರೆ ಎಲ್ರಿಗೂ ಅರ್ಥ ಆಗಬೇಕಿದೆ, ಇಂಟ್ರೊಡಕ್ಷನ್ ಕ್ಲಾಸು. and after today's class I mean you can suggest should I use more English or more Kannada ಅಥವಾ ಅದರ ಮಿಕ್ಸ್ ಏನಂತ ನೀವು ಹೇಳಿ. ಸೊ ಇಲ್ಲಿ ಫಂಕ್ಷನ್ಸ್ ಆಫ್ ಮ್ಯಾನೇಜರ್ಸ್ ಬಂತು ನೋಡಿ. ಈ ಫಂಕ್ಷನ್ಸು ಒಬ್ಬ ಕಂಪನಿಯಲ್ಲಿ ಒಂದು ಸೂಟು ಬೂಟ್ ಹಾಕ್ಕೊಂಡು ಒಂದು ಮ್ಯಾನೇಜರ್ ಮಾತ್ರ ಮಾಡುವಂಥ ಕೆಲಸ ಅಲ್ಲ. ಒಂದು ಮನೆಯಲ್ಲಿ ತಾಯಿ ಅಥವಾ ತಂದೆ ಕೂಡ ಬಹಳ ಎಫೆಕ್ಟಿವ್ ಆಗಿ ಎಲ್ಲ ಕೆಲಸಗಳನ್ನು ಮಾಡ್ತಾರೆ, ಪ್ಲ್ಯಾನಿಂಗ್ ಮಾಡ್ತಾರಲ್ವ. ಈಗ ತಾಯಿ ಕೆಲಸ ಏನು ಮಾಡ್ತಾರೆ ಅಂದರೆ ಅವರು ಒಂದು ವಾರಕ್ಕೆ ಬೇಕಾದ ಒಂದು ತಿಂಗಳಿಗೆ ಬೇಕಾದ ಗ್ರೋಸರಿ ಏನೇನು ಬೇಕು ಅಂತ ಅವ್ರ ಹತ್ರ ಫುಲ್ ಪ್ಲ್ಯಾನ್ ಇರುತ್ತೆ. ಎಷ್ಟೆಷ್ಟು kg ಎಲ್ಲ ತರಬೇಕಂತ ಅವರೇ ಪ್ಲ್ಯಾನ್ ಮಾಡಿರ್ತಾರೆ ಅಲ್ವಾ. ಆರ್ಗನೈಸ್ ಮಾಡ್ತಾರೆ ಅದನ್ನು, ಯಾವ ರೀತಿ ತರೋದು, ಎಲ್ಲಿಂದ ತರೋದು, ಅದಕ್ಕೆ ಬೇಕಾದ ಹಣ ಅರೇಂಜ್ ಮಾಡೋದು, ತಂದು ಯಾವ ರೀತಿ ಬೇರೆ ಬೇರೆ ಇದುಗಳಲ್ಲಿ ಇಟ್ಟಿರ್ತಾರೆ ಅಲ್ವಾ. ಸ್ಟಾಫಿಂಗು, ಅದನ್ನು ತರುವಂಥ ಕೆಲಸನೂ ಕೊಟ್ಟಿರ್ತಾರೆ. ಯಾರಿಗೆ? ತಂದೆ ತರ್ಬೋದು ಅಥವಾ ನಿಮ್ಮ ಬ್ರದರ್ ತರ್ಬೋದು, ನೀವು ತರ್ಬೋದು. ಸೊ ಅದು ಇದು ಎಲ್ಲವೂ ಕೂಡ ಬೇಸಿಕಾಗಿ ನಮಗೆಲ್ಲ ಗೊತ್ತಿದೆ ಇದು. ಆದರೆ ಅದನ್ನು ಒಂದು ಎಫೆಕ್ಟಿವ್ ಆಗಿ ನಾವೊಂದು ಜಾಬಿಗೆ ಜಾಯ್ನ್ ಆದಾಗ ಆ ಕಂಪನಿಯ ರೆಸ್ಪಾನ್ಸಿಬಿಲಿಟಿ ನಮ್ಗೆ ಕೊಟ್ಟಾಗ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವೊಂದು ಸಿಸ್ಟಮ್ಯಾಟಿಕ್ ಆಗಿ ಈ ಸಬ್ಜೆಕ್ಟಲ್ಲಿ ನಾವು ಕಲಿತೀವಿ ನೋಡಿ. ಒಂದು ಮನೆಯಲ್ಲಿ ಅಥವಾ ಮದುವೆ ಅಥವಾ ಗೃಹ ಪ್ರವೇಶ ಅಂತ ಫಂಕ್ಷನ್ಸ್ ಇದ್ದಾಗ ಇಟ್ಸ್ ಎ ಬಿಗ್ ಇವೆಂಟ್ ಆ್ಯಕ್ಚುಲಿ ಅಲ್ವಾ. ಇವಾಗ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅಂತಲೇ ಕೆಲವು ಕಂಪ್ನಿಗಳು ಶುರುವಾಗಿ ಅವರು ಇದನ್ನು ಒಂಥರ ತುಂಬ ಅಚ್ಚುಕಟ್ಟಾಗಿ ಮಾಡಿ ಅದಕ್ಕೆ ಒಳ್ಳೆಯ ಚಾರ್ಜ್ ಕೂಡ ಮಾಡ್ತಾರೆ. ಆದರೆ ಇವೆಲ್ಲ ಕೆಲಸವನ್ನು ಮನೆಯಲ್ಲಿರುವ ನಿಮ್ಮ ತಂದೆ ಇರ್ಬೋದು ಅಥವಾ ಇನ್ನೊಬ್ಬರು ಬಹಳ ಆರಾಮ್ಸೆ ಇದನ್ನು ಮಾಡ್ತಾರೆ. ಅವರು ಯಾರು ಮಾಡಿರಲಿಕ್ಕಿಲ್ಲ, ಆದರೂ ಕೂಡ ದಿ ನೋ ಇಟ್ ಬೈ ಎಕ್ಸ್ಪೀರಿಯನ್ಸ್. ಸೊ ನಾವು ಇದನ್ನು ಇವಾಗಲೇ ಕಲಿತ್ಕೊಂಡು ನಮಗೆ ಅದರ ಥಿಯರಿ ಬೇಸಿಕ್ಸ್ ಕೂಡ ಗೊತ್ತಾದರೆ ನಾವು ಒಂದು ಕಂಪ್ನಿಯಲ್ಲಿ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ನೆಕ್ಸ್ಟ್ ಬಂದು ದೀಸ್ ಫಂಕ್ಷನ್ಸ್ ಆರ್ ಎಸೆನ್ಷಿಯಲ್ ಟು ಎನಿ ಕೈಂಡ್ ಆಫ್ ಆರ್ಗನೈಸೇಷನ್. ಎಲ್ಲ ರೀತಿಯ ಕಂಪ್ನಿಗೆ, ಆ ಕಂಪ್ನಿ ಈ ಕಂಪ್ನಿ ಅಂತ ಏನಿಲ್ಲ, ಎಲ್ಲ ಕಂಪನೀಸ್ಗಳಿಗೂ ಕೂಡ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಒಂಥರ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್, ಅಂದರೆ ಅದು ಮಸ್ಟ್ ಬೇಕೇ ಬೇಕು. ಇಟ್ ಅಪ್ಲೈಸ್ ಟು ಮ್ಯಾನೇಜರ್ಸ್ ಎಟ್ ಆಲ್ ಹೈರಾರ್ಕಿಯಲ್ ಲೆವೆಲ್ಸ್. ಅಂದರೆ ಎಲ್ಲ ಲೆವೆಲಿದ್ದು ಮ್ಯಾನೇಜರ್, ಅಂದರೆ ಟಾಪ್ ಮ್ಯಾನೇಜರ್. ಹೈರಾರ್ಕಿ ಅಂದರೆ ಇಟ್ಸ್ ಏನಂತಾರೆ ಲ್ಯಾಡರ್ ಥರ. ಟಾಪ್ ಲೆವೆಲ್ ಮ್ಯಾನೇಜರ್ ಅಂತ ಹೇಳ್ತೀವಿ, ಮಿಡಲ್ ಲೆವೆಲ್ ಮ್ಯಾನೇಜರ್ ಅಂತ ಹೇಳ್ತೀವಿ, ಲೋವರ್ ಲೆವೆಲ್ ಮ್ಯಾನೇಜರ್. ಸೊ ಎಲ್ಲ ಹೈರಾರ್ಕಿ, ಈ ಎಲ್ಲ ಲೆವೆಲಲ್ಲಿ ಕೂಡ ಈ ಕ್ವಾಲಿಟೀಸ್ ಮತ್ತು ಈ ಫಂಕ್ಷನ್ಸು ಎಲ್ಲ ಮ್ಯಾನೇಜರ್ಸಿಗೆ ಕೂಡ ಅಪ್ಲೈ ಆಗುತ್ತೆ. ನೆಕ್ಸ್ಟ್, ದಿ ಏಮ್ ಆಫ್ ಮ್ಯಾನೇಜರ್ಸ್ ಈಸ್ ಟು ಇನ್ಕ್ರೀಸ್ ಪ್ರೊಡಕ್ಟಿವಿಟಿ, ಎಫೆಕ್ಟಿವ್ನೆಸ್ ಆ್ಯಂಡ್ ಎಫಿಷಿಯನ್ಸಿ. ಸೊ ಈ ಮ್ಯಾನೇಜರ್ ಅವರ ಮೇಯ್ನ್ ಏಮ್ ಏನಿರಬೇಕಂದ್ರೆ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ. ಅಲ್ಲಿ ಮಾಡೋದು ಯಾವುದೇ ಕೆಲಸ ಇರ್ಬೋದು ಅದರ ರಿಸಲ್ಟ್ ಜಾಸ್ತಿ ಮಾಡುವಂಥದ್ದು. ಪ್ರೊಡಕ್ಟಿವಿಟಿ ಅಂದರೆ ರಿಸಲ್ಟ್,
ಔಟ್ಕಮ್. ಈಗ ಮೊದಲೆಲ್ಲ ನೋಡಿ, ಈಗ ಈ ಕೂಲಿ ಕೆಲಸ ಇರ್ಬೋದು, ಯಾವುದೇ ಕೆಲಸ ಗಂಟೆ ಟೈಮ್ ಲೆಕ್ಕದಲ್ಲಿ ಹೇಳ್ತಿದ್ದೀವಿ. ಏನು, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಸೊ ಅಷ್ಟು ಟೈಮ್ ಮುಗಿದ್ರೆ ಆಯಿತು ಅಷ್ಟೇ. ಅಲ್ಲಿ ಎಷ್ಟು ಕೆಲಸ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರಲ್ಲ. ಸೊ ಆವಾಗ ಏನಾಗುತ್ತೆ ಅಂದರೆ ಬರೀ ಟೈಮ್ ಅಷ್ಟೇ ಆಗುತ್ತೆ, ಬರೀ 10 ಗಂಟೆಯಿಂದ 5 ಗಂಟೆ ಮಾಡ್ತಾರೆ, ಆದರೆ ಎಷ್ಟು ಕೆಲಸ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಇರೋದಿಲ್ಲ. ಆದರೆ ಮ್ಯಾನೇಜ್ಮೆಂಟ್ ಈ ಸಬ್ಜೆಕ್ಟ್ ಬಂದಮೇಲೆ ಏನು ಮಾಡಿದ್ರು, ಅಲ್ಲಿ ಪೀಸ್ ರೇಟ್ ಸಿಸ್ಟಮ್ ಅಂತ ಮಾಡಿದರು. ಟೈಮ್ ರೇಟ್ ಅಲ್ಲ, ಪೀಸ್ ರೇಟ್. ಅಂದರೆ ಎಷ್ಟು ಗಂಟೆ ಬೇಕಾದ್ರೂ ಕೆಲಸ ಮಾಡಿ, ಎಷ್ಟು ರಿಸಲ್ಟ್ ಏನಿದೆ. ಈಗ ಒಂದು ಸಾಧಾರಣ ಒಂದು ಗೋಡೆಗೆ ಕಲ್ಲು ಕಟ್ಟುವ ಕೆಲಸ ಇರ್ಬೋದು. ಸೊ ಇವಾಗ ಅದೇ ಕೆಲಸವನ್ನು 2 ರೀತಿಯಲ್ಲಿ ನಾವು ಕೊಡ್ಬೋದು. ಒಂದು, ಇಬ್ಬರು ಬರ್ತಾರೆ ಕೆಲಸದವರು, ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಎಲ್ಲಿವರೆಗೆ ಅಂದರೆ ಆ ಗೋಡೆ ಕಂಪ್ಲೀಟ್ ಆಗುವವರೆಗೆ. ಸೊ ಅವರಿಗೆ ದಿನಕ್ಕೆ ಇಷ್ಟು ಅಂತೇಳಿ ನಾವು ಸಂಬಳ ಕೊಡ್ತೀವಿ. ಒಂದು ವಿಧ ಅದು. ಇನ್ನೊಂದು ರೀತಿ ಇವಾಗ ಏನು ಮಾಡ್ತೀವಿ ಅಂದರೆ, ನೀವು ಎಷ್ಟು ಗಂಟೆ ಬೇಕಾದರೆ ಬರ್ರಿ, ಎಷ್ಟು ಗಂಟೆ ಬೇಕಾದರೆ ಹೋಗ್ಬೋದು ನೀವು. ಆದರೆ ಎಷ್ಟು ಕಲ್ಲು ನೀವು ಲೇ ಮಾಡಿದ್ದೀರಿ, ಅಂದರೆ ಎಷ್ಟು ಕಲ್ಲನ್ನು ನೀವು ಜೋಡಿಸಿದ್ದೀರಿ ಆ ಗೋಡೆಯಲ್ಲಿ, ಆ ಪ್ರತಿಯೊಂದು ಕಲ್ಲಿಗೆ ಎಷ್ಟು ಅಂತ ರೇಟ್ ಕೊಟ್ಟಾಗ ಅಲ್ಲಿ ಪ್ರೊಡಕ್ಟಿವಿಟಿ ಬಹಳ ಈಸಿಯಾಗಿ ಗೊತ್ತಾಗುತ್ತೆ. ಅಂದರೆ ಪ್ರೊಡಕ್ಟಿವಿಟಿ ಅಂದರೆ ರಿಸಲ್ಟ್. ಅಂದರೆ ನೀವು ಎಷ್ಟು ಹೊತ್ತು ಕೆಲಸ ಮಾಡಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ರಿಸಲ್ಟ್ ಬಂದಿದೆ, ಅಷ್ಟು ಆ ಹೊತ್ತಿನ ಕೆಲಸದಿಂದ ಏನು ರಿಸಲ್ಟ್ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಅಮೌಂಟ್ ಕೊಡ್ತಾರೆ, ಸಂಬಳ. ಸೊ ಅದು ಪೀಸ್ ರೇಟ್ ಸಿಸ್ಟಮ್. ಸೊ ಅದು ಕೂಡ ಮ್ಯಾನೇಜ್ಮೆಂಟ್ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್. ಸೊ ಇಲ್ಲಿ ಈ ಮ್ಯಾನೇಜರ್ದು ರೋಲ್ ಏನಂದರೆ, ಟು ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ. ಎಷ್ಟು ಜಾಸ್ತಿ ಕೆಲಸ ಆಗುತ್ತೋ ಅಷ್ಟು ಕಂಪ್ನಿಗೆ ಜಾಸ್ತಿ ಪ್ರಾಫಿಟ್ ಮಾಡ್ಬೋದು. ಹೇಗೆ ಅಂದರೆ ಕಾಸ್ಟ್ ಕಂಟ್ರೋಲ್ ಮಾಡುವುದರ ಮುಖಾಂತರ, ಅದು ಒಂದು. ಇನ್ನೊಂದು ಎಫೆಕ್ಟಿವ್ನೆಸ್, ಮಾಡಿದ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುವಂಥದ್ದು, ಅರ್ಧಂಬರ್ಧ ಮಾಡದೆ ಎಫೆಕ್ಟಿವ್ ಆಗಿ ಮಾಡುವಂಥದ್ದು. ಆ್ಯಂಡ್ ಎಫಿಷಿಯನ್ಸಿ ಅಂದರೆ ನಾನು ಹೇಳಿದಾಗೆ ಕಡಿಮೆ ರಿಸೋರ್ಸಲ್ಲಿ ಜಾಸ್ತಿ ಕೆಲಸವನ್ನು ಅಚೀವ್ ಮಾಡುವಂಥದ್ದು. ಸೊ ಈ 3 ಇನ್ಕ್ರೀಸ್ ಮಾಡೋದು ಒಬ್ಬ ಮ್ಯಾನೇಜರ್ದು ಮೇಯ್ನ್ ರೋಲ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಎಲಿಮೆಂಟ್ಸ್ ಆಫ್ ಬೇರೆ ಬೇರೆ ಆ ಡೆಫಿನೇಷನಲ್ಲಿ. ಈಗ ಇದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಅದು ಒಂದು ವರ್ಡ್ ಇತ್ತು, ಪ್ರೋಸೆಸ್ ಅಂದರೆ ಒಂಥರ ಕಂಟಿನ್ಯೂಸ್ ಸ್ಟೆಪ್ಸ್, ರೆಪ್ರೆಸೆಂಟ್ಸ್ ಆನ್ ಗೋಯಿಂಗ್ ಫಂಕ್ಷನ್ಸ್. ಅದೊಂದು ಕಂಟಿನ್ಯೂ ಆಗಿ ಆಗ್ತಾ ಇರುವಂಥ ಫಂಕ್ಷನ್ನು. ಆರ್ ಪ್ರೈಮರಿ ಆ್ಯಕ್ಟಿವಿಟೀಸ್ ಎಂಗೇಜ್ಡ್ ಇನ್ ಮ್ಯಾನೇಜರ್ಸ್. ಸೊ ಎಫಿಷಿಯನ್ಸಿ ಅಂದರೆ ನಾನು ಇವಾಗಲೇ ಹೇಳಿದೆ, ಗೆಟಿಂಗ್ ದ ಮೋಸ್ಟ್ ಔಟ್ಪುಟ್ ಫ್ರಮ್ ದಿ ಲೀಸ್ಟ್ ಅಮೌಂಟ್ ಆಫ್ ಇನ್ಪುಟ್ಸ್. ಅಂದರೆ ಬಹಳಷ್ಟು ಕಡಿಮೆ ರಿಸೋರ್ಸಿಂದ ಜಾಸ್ತಿ ಔಟ್ಪುಟನ್ನು ಪಡೆಯುವಂಥದ್ದು. ಇದು ನಿಮ್ಗೆ ಗೊತ್ತಿರಬೇಕು, ವಾಟ್ ಈಸ್ ಎಫಿಷಿಯನ್ಸಿ. ಡೂಯಿಂಗ್ ಥಿಂಗ್ಸ್ ರೈಟ್ ಅಂತ ಹೇಳ್ತೀವಿ ನಾವು, ಡೂಯಿಂಗ್ ಥಿಂಗ್ಸ್ ರೈಟ್. ಸೊ ಆ ಡೂಯಿಂಗ್ ಥಿಂಗ್ಸ್ ರೈಟ್ ಮಾಡಿದಾಗ ನಮಗೆ ಲಾಸ್ ಆಗೋದಿಲ್ಲ, ಯಾವುದೇ ಮೆಟೀರಿಯಲ್ ಅಥವಾ ಟೈಮು, ನಮಗೆ ಹೈಯೆಸ್ಟ್ ರಿಸಲ್ಟ್ ಬರುತ್ತೆ. ಕನ್ಸರ್ನ್ಡ್ ವಿತ್ ಮೀನ್ಸ್ ಅಂದರೆ ಯಾವ ರೀತಿ ನಾವು ಕೆಲಸ ಮಾಡ್ತೇವೆ, ಮೀನ್ಸ್ ಅಂದರೆ ಯಾವ ರೀತಿ ನಾವು ಕೆಲಸ ಮಾಡ್ತೇವೆ. ಅಚೀವಿಂಗ್ ದಿ ಆಬ್ಜೆಕ್ಟಿವ್ ಇನ್ ಟೈಮಲ್ಲಿ ಆಬ್ಜೆಕ್ಟಿವನ್ನು ಅಚೀವ್ ಮಾಡುವಂಥದ್ದು. ಅದು ಎಫೆಕ್ಟಿವ್ನೆಸ್ ಅಂದರೆ ಕಂಪ್ಲೀಟಿಂಗ್ ಆ್ಯಕ್ಟಿವಿಟೀಸ್ ಸೋ ದ್ಯಾಟ್ ಆರ್ಗನೈಸೇಷನ್ ಗೋಲ್ಸ್ ಆರ್ ಅಟೈನ್ಡ್. ಇಲ್ಲಿ ರಿಸೋರ್ಸಿದ್ದು ವಿಷಯ ಬರೋದಿಲ್ಲ, ಆದರೆ ನಮ್ಮ ಗೋಲ್ ಏನಿದೆ ಅದನ್ನು ಕರೆಕ್ಟಾಗಿ ನೀವು ಅಚೀವ್ ಮಾಡಬೇಕು. ನಮ್ಮ ಗೋಲ್ ಸಪೋಸ್ ಹೈಯೆಸ್ಟ್ ಕ್ವಾಲಿಟಿ ಮೇಂಟೈನ್ ಮಾಡೋದು ನಮ್ಮ ಗೋಲ್ ಆಗಿದ್ದರೆ ಅದನ್ನು ಎಫೆಕ್ಟಿವ್ ಆಗಿ ಮಾಡುವಂಥದ್ದನ್ನು ನಾವು ಎಫೆಕ್ಟಿವ್ನೆಸ್ ಅಂತ ಹೇಳ್ತೀವಿ. ಡೂಯಿಂಗ್ ದ ರೈಟ್ ಥಿಂಗ್ಸ್, ನೋಡಿ ಮೇಲಿದ್ದು ನೋಡಿ, ಡೂಯಿಂಗ್ ಥಿಂಗ್ಸ್ ರೈಟ್, ಇಲ್ಲಿ ಡೂಯಿಂಗ್ ದ ರೈಟ್ ಥಿಂಗ್ಸ್. ಏನು ಡಿಫ್ರೆನ್ಸು? ಡೂಯಿಂಗ್ ರೈಟ್ ಫಸ್ಟ್ ಒನ್ ಎಫಿಷಿಯನ್ಸಿಯಲ್ಲಿ ಡೂಯಿಂಗ್ ಥಿಂಗ್ಸ್ ರೈಟ್ ಅಂತಿದೆ. ಅಲ್ಲೇನೆಂದರೆ ಡೂಯಿಂಗ್ ಥಿಂಗ್ಸ್ ರೈಟ್, ನಾವು ಮಾಡೋ ಕೆಲಸವನ್ನು ಕರೆಕ್ಟಾಗಿ ರೈಟಾಗಿ ಮಾಡುವಂಥದ್ದು. ಇಲ್ಲಿ ಎಫೆಕ್ಟಿವ್ನೆಸ್ಸಲ್ಲಿ ಡೂಯಿಂಗ್ ರೈಟ್ ಥಿಂಗ್ಸ್, ಯಾವುದು ಸರಿಯಾದ ವಿಷಯ ಇದೆ ಅದನ್ನು ಮಾತ್ರ ಮಾಡುವಂಥದ್ದು. ಸೊ ದಟ್ಸ್ ಎ ಬೇಸಿಕ್ ಡಿಫ್ರೆನ್ಸ್. ಸೊ ಕನ್ಸರ್ನ್ ವಿತ್ ಎಂಡ್ಸ್, ಅಂದರೆ ಎಫೆಕ್ಟಿವ್ನೆಸ್ಸಲ್ಲಿ ಎಂಡ್ ರಿಸಲ್ಟ್ ಬಗ್ಗೆ ಮಾತ್ರ ಯೋಚನೆ ಮಾಡುವಂಥದ್ದು, ರಿಸೋರ್ಸ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೊ ಅಚೀವಿಂಗ್ ದಿ ಆಬ್ಜೆಕ್ಟಿವ್ಸ್ ಆನ್ ಟೈಮ್, ಅದು ಡೆಫಿನೆಟಾಗಿ ಇದ್ದೇ ಇರುತ್ತೆ, ಆನ್ ಟೈಮಲ್ಲಿ ಮಾಡೋಂಥದ್ದು. ಸೊ ನೋಡಿ ಈ ಗ್ರಾಫಲ್ಲಿ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಎಫಿಷಿಯನ್ಸಿ ಬಾಣ ಕೆಳಗೆ ಹೋಗ್ತದೆ ನೋಡಿ, ಮಿನಿಮಮ್ ರಿಸೋರ್ಸ್ ಯೂಸೇಜ್, ಅದು ಎಫಿಷಿಯನ್ಸಿ. ಓಕೆ, ಆ ರಿಸೋರ್ಸ್ ಏನೇನು ಇರ್ಬೋದು, ಟೈಮ್ ಇರ್ಬೋದು. ಈಗ ಒಂದು ಕೆಲಸವನ್ನು ಒಬ್ಬ 1 ಗಂಟೆಯಲ್ಲಿ ಮಾಡ್ಬೋದು, ಇನ್ನೊಬ್ಬ 45 ಮಿನಿಟ್ಸಲ್ಲಿ ಮಾಡ್ಬೋದು. ಸೊ ಯಾರು ಎಫಿಷಿಯೆಂಟ್ ಅಂತ ಕೇಳಿದ್ರೆ 45 ಮಿನಿಟ್ಸಲ್ಲಿ ಯಾರು ಮಾಡ್ತಾನೋ ಅವನು ಎಫಿಷಿಯೆಂಟು ಅಲ್ವಾ. ಸೊ ಕಡಿಮೆ ರಿಸೋರ್ಸ್ ಯೂಸ್ ಮಾಡ್ತಾನೆ. ಟೈಮ್ ಇರ್ಬೋದು, ಇಟ್ ಕ್ಯಾನ್ ಬಿ ಮನಿ ಇರ್ಬೋದು, ಇಟ್ ಕ್ಯಾನ್ ಬಿ ನಂಬರ್ ಆಫ್ ಪೀಪಲ್ ಇರ್ಬೋದು. ಇಬ್ಬರು ಮಾಡೋ ಕೆಲಸವನ್ನು ಒಬ್ಬನೇ ಮಾಡಿಬಿಟ್ರೆ ಸೊ ಹೀ ಈಸ್ ಎಫಿಷಿಯೆಂಟ್ ಅಂತ ಹೇಳ್ತೀವಿ. ಸೊ ಎಫೆಕ್ಟಿವ್ನೆಸ್ಸಲ್ಲಿ ಗೋಲ್ ಅಟೈನ್ಮೆಂಟ್, ಯಾರು ಬೇಗ ಗೋಲ್ ರೀಚ್ ಆಗ್ತಾರೋ ಅದು ಸೊ ಮೇಲೆ ಹೋಗುವಂಥದ್ದು. ಸೊ ಯಾರು ಬೇಗ ಗೋಲ್ ಅಚೀವ್ ಮಾಡ್ತಾರೆ ಸೊ ಅವರನ್ನು ಎಫೆಕ್ಟಿವ್ ಅಂತ ಹೇಳ್ತೀವಿ ನಾವು. ಸೊ ನಮ್ಮ ಮೇಯ್ನ್ ಗೋಲ್ ಅಂದರೆ ಲೋ ವೇಸ್ಟ್, ಅಂದರೆ ಕಡಿಮೆ ವೇಸ್ಟ್ ಮಾಡುವಂಥದ್ದು, ಮತ್ತು ಹೈ ಅಟೈನ್ಮೆಂಟ್, ಜಾಸ್ತಿ ಗೋಲ್ಸನ್ನು ರೀಚ್ ಆಗುವಂಥದ್ದು. ಸೊ ದಿಸ್ ಈಸ್ ಎಫಿಷಿಯನ್ಸಿ ಆ್ಯಂಡ್ ಎಫೆಕ್ಟಿವ್ನೆಸ್.
ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಂದು ಸೈನ್ಸ್ ಅಥವಾ ಆರ್ಟ್ ಅಂತ. ಸೊ ಸೈನ್ಸ್ ಏನು, ನಾವು ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಬಯಾಲಜಿ ಇದೆ, ಅದೇ ರೀತಿ ಮ್ಯಾನೇಜ್ಮೆಂಟ್ ಕೂಡ ಒಂದು ಸೈನ್ಸಾ ಅಥವಾ ಅದೊಂದು ಆರ್ಟ್ ಅಂತ. ಇವಾಗ ಒಂದು ಕಂಪನಿಯನ್ನು ಮ್ಯಾನೇಜ್ ಮಾಡುವಂಥದ್ದು ಒಬ್ಬ ಮ್ಯಾನೇಜರ್ದು ರೋಲು. ಅದೇ ರೀತಿ ಒಂದು ಟೀಮನ್ನು ಮ್ಯಾನೇಜ್ ಮಾಡೋದು. ಈಗ ಧೋನಿ ಇರ್ಬೋದು, ಧೋನಿ ಈಸ್ ನೋನ್ ಆ್ಯಸ್ ಒನ್ ಆಫ್ ದಿ ಬೆಸ್ಟ್ ಮ್ಯಾನೇಜರ್. ಯಾಕೆಂದರೆ ಅದೊಂಥರ ಕಲೆ ಕೂಡ ಹೌದು. ಈಗ ನನಗೆ ಅದು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನುವ ರೀತಿ ಗೊತ್ತಿರಬೇಕು, ಮೆಥಡ್ಸ್ ಗೊತ್ತಿರಬೇಕು ಒಂದು. ಆ್ಯಂಡ್ ಇಟ್ ಈಸ್ ಅನ್ ಆರ್ಟ್. ಎಲ್ರಿಗೂ ಆ ಮೆಥಡ್ ಗೊತ್ತಿದ್ದೆ ಎಲ್ರಿಗೂ ಕೂಡ ಕ್ಯಾಪ್ಟನ್ ಅಥವಾ ಒಂದು ಲೀಡರ್ ಅಥವಾ ಮ್ಯಾನೇಜರ್ ಆಗಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನೋಡುವ ನಾವು ಸೈನ್ಸ್ ಯಾಕೆ, ಅದು ಮ್ಯಾನೇಜ್ಮೆಂಟ್ ಈಸ್ ಎ ಸೈನ್ಸ್ ಆಲ್ಸೋ. ಯಾಕೆಂದರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಸಿಸ್ಟಮ್ಯಾಟಿಕ್ ನಾಲೆಜ್. ಅಲ್ಲಿ ಬಹಳಷ್ಟು ನಾಲೆಜನ್ನು ಒಂದು ಸಿಸ್ಟಮ್ಯಾಟಿಕ್ಲಿ ಇದು ಹೀಗೆ ಅಂತೇಳಿ ಆಲ್ರೆಡಿ ಫಿಕ್ಸ್ ಮಾಡಲಾಗಿದೆ. It's a systematic knowledge, collection of truths and inferences after continuous study and experiments. It has fundamental principles discovered. ಸೊ ಅದಕ್ಕೆ ಬಹಳಷ್ಟು ರೀತಿಯ ಥಿಯರಿಗಳಿದ್ದಾವೆ ಇದರಲ್ಲಿ. ಮ್ಯಾನೇಜ್ಮೆಂಟಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ ಮತ್ತು ಅದರ ಔಟ್ಕಮ್ ಆಗಿ ಕೆಲವು ಮ್ಯಾನೇಜ್ಮೆಂಟ್ ಥಿಯರೀಸ್ ಬಂದಿದೆ. ಸೊ ಅದು ಕಾರಣದು ಸೈನ್ಸಲ್ಲಿರೋ ಬಹಳಷ್ಟು ಕ್ವಾಲಿಟಿ ಕೂಡ ಮ್ಯಾನೇಜ್ಮೆಂಟಲ್ಲಿದೆ ಇದು. ಆದರೆ ಅಟ್ ದ ಸೇಮ್ ಟೈಮ್ ಇದೊಂದು ಆರ್ಟ್ ಕೂಡ ಹೌದು. ಆರ್ಟ್ ಅಂದರೆ ಇಟ್ ಯೂಸಸ್ ದ ನೋನ್ ರೂಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಯೂಸಸ್ ಅ ಸ್ಕಿಲ್, ಎಕ್ಸ್ಪರ್ಟೈಸ್, ವಿಸ್ಡಮ್, ಎಕ್ಸ್ಪೀರಿಯನ್ಸ್ ಟು ಅಚೀವ್ ದ ಡಿಸೈರ್ಡ್ ರಿಸಲ್ಟ್. ಅಂದರೆ ಈ ಮೇಲಿನ ಈ ಸೈನ್ಸ್ ಅಥವಾ ಅದರ ಥಿಯರಿ ಗೊತ್ತಿದ್ದು ಎಲ್ಲರಿಗೂ ಕೂಡ ಒಂದು ಒಳ್ಳೆ ಮ್ಯಾನೇಜರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಒಂದು ರೀತಿಯ ಕಲೆ ಕೂಡ ಬೇಕು. ಜನರನ್ನು ಯಾವ ರೀತಿ ನಾವು ಕೆಲಸ ಮಾಡಿಸಬೇಕು ಅಥವಾ ಅವರನ್ನು ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು ಎನ್ನುವಂಥದ್ದು ಅದು ಒಬ್ಬೊಬ್ಬರಿಗೆ ಮಾತ್ರ ಇರುವಂತಹ ಒಂದು ಸ್ಕಿಲ್. ಅದು ಎಲ್ರಿಗೂ ಇರೋದಿಲ್ಲ. ಎಲ್ಲರೂ ಟೀಮಲ್ಲಿ ಧೋನಿ ಆಗಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದೇ ರೀತಿ ಒಂದು ನಿಮ್ಮ ಕ್ಲಾಸಲ್ಲಿರೋ ಪ್ರತಿಯೊಬ್ಬರೂ ಕೂಡ ಒಂದು ಬೆಸ್ಟ್ ಮ್ಯಾನೇಜರ್ ಆಗ್ಬೋದು ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಕೆಲವರು ಹಾಗೆ ಆಗ್ಬೋದು, ಅದು ಯಾರೂ ಆಗಿರ್ಬೋದು, ಈಗ ಪ್ರತಿಯೊಬ್ಬರೂ ಆಗಿರ್ಬೋದು. ಸೊ ಕೆಲವ್ರ ಹತ್ರ ಸ್ಕಿಲ್ ಇರುತ್ತೆ, ಅಂದರೆ ಒಂದು ರೀತಿಯ ಲೀಡರ್ಶಿಪ್ ಸ್ಕಿಲ್ಲು ಅಥವಾ ಮೇಯ್ನಾಗಿ ಅದೇ ಇರುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನೀವು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವೊಂದು 3-4 ಮಂದಿ ಬೆಸ್ಟ್ ಫ್ರೆಂಡ್ಸ್ ಇದ್ದೀರಿ ಅಂದ್ಕೊಳ್ಳೋಣ. ಓಕೆ, 4 ಮಂದಿ ಬೆಸ್ಟ್ ಫ್ರೆಂಡ್ಸ್ ಇದ್ದೀರಿ. ನೀವು ಒಂದು ದಿವಸ ಒಂದು ಮಧ್ಯಾಹ್ನ ಒಂದು ಹೋಟೆಲಿಗೆ ಊಟಕ್ಕೆ ಹೋಗ್ತೀರಿ. ನೀವು ಹೋದಾಗ ಅಲ್ಲಿ ಮೆನು ಇರುತ್ತೆ ಅಲ್ವಾ? ಸೊ ಇನ್ ದ ಮೆನು ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ, ಏನೇನು ತಗೊಳ್ಬೋದು. ಸೊ ಅಲ್ಲಿ ನಿಮ್ಮಲ್ಲಿ ಲೀಡರ್ ಯಾರಂತ ಭಾಳ ಕ್ಲಿಯರಾಗಿ ಹೇಳ್ಬೋದು. ಯಾಕೆಂದರೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಒಂದು ಇದನ್ನು ಹೇಳಿ ಇದೇ ತಗೊಳ್ಳೋಣ ಅಂತ ಫಿಕ್ಸ್ ಮಾಡ್ತಾರೆ, ಉಳಿದೆಲ್ಲರೂ ಕೂಡ ಆಯಿತು ಅಂತ ಅಗ್ರಿ ಮಾಡ್ತಾರೆ. ಓಕೆ, ಅಥವಾ ಈಗ ನೀವೊಂದು ಹೇಳ್ತೀರಿ, ಅದನ್ನು ಇನ್ನೊಬ್ಬರು ಅಗ್ರಿ ಮಾಡದೆ ಅವರು ಹೇಳಿದ್ದನ್ನೇ ಅಗ್ರಿ ಮಾಡಿಸ್ತಾರೆ. ಸೊ ಯಾರು ಆ ರೀತಿ ಇನ್ನೊಬ್ಬರನ್ನು ಕನ್ವಿನ್ಸ್ ಮಾಡಿ ತಾನು ಹೇಳಿದ್ದಾಗಬೇಕು ಅಂತೇಳಿ ಇದು ಮಾಡ್ತಾರೋ ಅವರಲ್ಲಿ ಲೀಡರ್ಶಿಪ್ ಸ್ಕಿಲ್ ಇದೆ ಅಂತಲೇ ಅರ್ಥ. ಓಕೆ, ಅವರು ಫ್ಯೂಚರಲ್ಲಿ ಆ ಹೋಟೆಲಲ್ಲಿ ಏನು ಅವರು ಹೇಳಿದ ಮೆನು ಫಿಕ್ಸ್ ಮಾಡ್ತಾರೆ, ಅದೇ ರೀತಿಯಲ್ಲಿ ಫ್ಯೂಚರಲ್ಲಿ ಬಹಳಷ್ಟು ಡಿಸಿಷನ್ಗಳನ್ನು ಅವರವರು ಸ್ವಂತವಾಗಿ ತಗೊಳ್ತಾರೆ. ಸೊ ನಿಮ್ಮಲ್ಲಿ ಇವಾಗ ನೀವು ಕೂಡ ನಿಮ್ಮ ಒಂದು ಆತ್ಮಾವಲೋಕನ ಮಾಡ್ಕೊಳ್ಬೋದು. ನೀವೆಷ್ಟು ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ನಿಮ್ಮಲ್ಲಿ. ಅಂದರೆ ನೀವು ಹೇಳಿದ ಹಾಗೆ ಅಂದರೆ ಪ್ರತಿಯೊಂದಕ್ಕೂ ನಾವು ಹಾಗೆ ಒಂಥರ ಎರಗೆನ್ಸ್ ಅಥವಾ ಪಂಥ ಹಿಡಿದು ನಾನು ಹೇಳಿದೆ ಮಾಡಬೇಕು ಅಂತ ಹೇಳಿದಲ್ಲ ನಾನು. ಅದೊಂಥರ ಆಟೋಮ್ಯಾಟಿಕ್ ಅವರಲ್ಲಿ ಬಂದೇ ಬರ್ತದೆ, ಬೈ ಬರ್ತ್ ಬರುವಂಥದ್ದು. ಹಾಗಂತ ಎಲ್ರಿಗೂ ಲೀಡರ್ಸ್ ಆಗಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಿಲ್ಲ ನಾನು. ಯು ಕ್ಯಾನ್ ಶ್ಯೂರ್ಲಿ ಡೆವಲಪ್ ಲೀಡರ್ಶಿಪ್. ಓಕೆ, ಬಹಳ ಒಂದು ನಾಚಿಕೆ ಸ್ವಭಾವದ ವ್ಯಕ್ತಿ ಕೂಡ ಒಂದು ಲೀಡರಾಗಿ ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು ಎಟ್ ಎನಿ ಟೈಮ್. ಓಕೆ, ಸೊ ಅದೊಂದು ರೀತಿ ಆರ್ಟ್. ಯಾಕೆಂದರೆ ದಟ್ಸ್ ಎ ಸ್ಕಿಲ್ ಇದೆ, ಅದರಲ್ಲಿ ಎಕ್ಸ್ಪರ್ಟೈಸ್ ಇದೆ, ವಿಸ್ಡಮ್ ಇದೆ, ಅಂದರೆ ಒಂದು ನಾಲೆಜ್ ಇದೆ ಅವ್ರ ಹತ್ರ, ಮತ್ತು ಎಕ್ಸ್ಪೀರಿಯೆನ್ಸ್ ಇದೆ. ಇದು ಬಹಳ ಇಂಪಾರ್ಟೆಂಟ್. ಎಕ್ಸ್ಪೀರಿಯೆನ್ಸ್ ಅನ್ನುವಂಥದ್ದು ನಾವು ಬಹಳಷ್ಟು ವಿಷಯಗಳನ್ನು ನಮಗೆ ಆದಂಥ ಒಂದು ಪ್ರೀವಿಯಸ್ ಅನುಭವ ಅಥವಾ ಎಕ್ಸ್ಪೀರಿಯೆನ್ಸಿಂದಲೇ ನಾವು ಬಹಳಷ್ಟು ಪಾಠ ಕಲಿತೀವಿ. ಸೊ ಕಮಿಂಗ್ ಟು ದ ಥರ್ಡ್ ಪ್ಯಾರಾಗ್ರಾಫ್. ಸೊ ಮ್ಯಾನೇಜ್ಮೆಂಟ್ ಹ್ಯಾಸ್ ಗಾಟ್ 2 ಫೇಸಸ್ ಲೈಕ್ ಎ ಕಾಯಿನ್. ಒಂದು ಕಾಯಿನ್ ಥರ 2 ಮುಖ ಇದೆ ಅದಕ್ಕೆ. ಒನ್ ಸೈಡ್ ಇಟ್ ಈಸ್ ಆರ್ಟ್ ಆ್ಯಂಡ್ ಅನದರ್ side it is a science. So management has got scientific principles which constitute the element of science and skills and talent which are attributes of art. So ನಿಮಗೆ ಒಂದು ಕ್ವೆಶನ್ ಬಂದರೆ ಏನಪ್ಪ ಮ್ಯಾನೇಜ್ಮೆಂಟ್ ಒಂದು ಸೈನ್ಸಾ ಅಥವಾ ಆರ್ಟ್ ಅಂತ ಕೇಳಿದ್ರೆ ನೀವಿಷ್ಟು ಬರೀಬೇಕು. ಅದು ಸೈನ್ಸ್ ಯಾಕೆಂದರೆ ಅಲ್ಲಿ ಸಿಸ್ಟಮ್ಯಾಟಿಕ್ ನಾಲೆಜ್ ಇದೆ, ಕಲೆಕ್ಷನ್ ಆಫ್ ಟ್ರೂತ್ ಇದೆ, ಎಕ್ಸ್ಪೆರಿಮೆಂಟ್ಸ್ ಇದೆ, ಥಿಯರೀಸ್ ಇದ್ದಾವೆ, ಅದಕ್ಕಾಗಿ ಇಟ್ ಇಸ್ ಎ ಸೈನ್ಸ್. ಬಟ್ ಇಟ್ ಈಸ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಆನ್ ಆರ್ಟ್ ಆಲ್ಸೋ. ಯಾಕೆಂದರೆ ಇಟ್ ಯೂಸಸ್ ದಿ ರೂಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್
of the science as well as the skill, expertise, wisdom, experience, which are the ರಿಸಲ್ಟನ್ನು ಅಚೀವ್ ಮಾಡಲಿಕ್ಕೆ ಇದೆಲ್ಲವನ್ನು ಕೂಡ ಯೂಸ್ ಮಾಡ್ತದೆ. ಆದರೆ ಇದೆಲ್ಲವೂ ಕೂಡ ಪಾರ್ಟ್ ಆಫ್ ಆರ್ಟ್ಸ್. ಸೊ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ರೈಟ್ ಕಾಂಬಿನೇಷನ್ ಆಫ್ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ಸೊ ನೆಕ್ಸ್ಟ್ ಬಂದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಈ ಮ್ಯಾನೇಜ್ಮೆಂಟ್ ಅನ್ನುವ ಸಬ್ಜೆಕ್ಟ್ ಬರಲಿಕ್ಕೆ ಬಹಳಷ್ಟು ರೀಸನ್ಸ್ ಇದೆ. ಓಕೆ, ಅದರಲ್ಲಿ ಕೆಲವು ಫೇಮಸ್ ಪರ್ಸ್ನಾಲಿಟೀಸ್ಗಳಿದ್ದಾರೆ. ಅದರಲ್ಲಿ ಒಬ್ಬರು ಇವರು ಹೆನ್ರಿ ಫಯಾಲ್ ಅಂತೇಳಿ. ಹೆನ್ರಿ ಫಯಾಲ್ ಅವರ ಒಂದು 14 ಪ್ರಿನ್ಸಿಪಲ್ಸ್ ದಟ್ ಈಸ್ ವೆರಿ ವೆರಿ ಬೇಸಿಕ್ ಆಫ್ ಮ್ಯಾನೇಜ್ಮೆಂಟ್. ಆ 14 ಪ್ರಿನ್ಸಿಪಲ್ಸ್ ನಿಮಗೆ ಯಾವ ಟೈಮಲ್ಲಿ ಕೇಳಿದರೂ ಗೊತ್ತಿರಬೇಕು. ಹೆನ್ರಿ ಫಯಾಲ್ಸ್ 14 ಪ್ರಿನ್ಸಿಪಲ್ಸ್. ಸೊ ಇವರೇನು ಮಾಡಿದ್ರು ಅಂದರೆ, ಹಿ ಹ್ಯಾಸ್ ಪ್ರಪೋಸ್ಡ್ ದಟ್ ದೇರ್ ಆರ್ 6 ಪ್ರೈಮರಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. 6 ಬೇಸಿಕ್ ಫಂಕ್ಷನ್ಸ್ ಇದೆ ಮ್ಯಾನೇಜ್ಮೆಂಟಿಗೆ, ಆ್ಯಂಡ್ 14 ಪ್ರಿನ್ಸಿಪಲ್ಸ್, 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಈ 6 ಫಂಕ್ಷನ್ಸ್ ಏನಂದರೆ, ಫೋರ್ಕಾಸ್ಟಿಂಗ್, ಒಂದು ಮುಂದಾಲೋಚನೆ ಮಾಡುವಂಥ ಕೆಪಾಸಿಟಿ ಇರಬೇಕು ಒಂದು ಮ್ಯಾನೇಜರಿಗೆ. ಪ್ಲ್ಯಾನಿಂಗ್, ಏನೇನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನಿಂಗ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಆರ್ಗನೈಸಿಂಗ್, ಇವಾಗಲೇ ಮೀನಿಂಗ್ ಹೇಳಿದ್ದೀನಿ ನಾನು. ಕಮಾಂಡಿಂಗ್, ಒಂಥರ ಲೀಡರ್ಶಿಪ್ ಬೇಕು ಅವ್ರ ಹತ್ರ. ಕೋಆರ್ಡಿನೇಟಿಂಗ್, ಪ್ರತಿಯೊಬ್ಬರ ಕೆಲಸವನ್ನು ಒಂದುಗೂಡಿಸಿ ಜೊತೆಯಾಗಿ ಕರ್ಕೊಂಡು ಹೋಗುವಂಥ ಒಂದು ಕೋಆರ್ಡಿನೇಟಿಂಗ್ ಕೆಪಾಸಿಟಿ ಬೇಕು. ಮತ್ತು ಕಂಟ್ರೋಲಿಂಗ್, ಅಂದರೆ ಆಗ್ತಾ ಇರೋ ಕೆಲಸವನ್ನು ಸರಿಯಾಗಿ ಆಗ್ತಾ ಇದೆಯೋ ಇಲ್ವೋ ಎನ್ನುವುದರ ಬಗ್ಗೆ ಒಂದು ಮಾನಿಟರ್ ಮಾಡಿ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ, ಇವೆಷ್ಟು ಬೇಕು. ಆ್ಯಂಡ್ ದರ್ ಆರ್ 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಹಿ ಡಿಸ್ಕ್ರೈಬ್ ಇನ್ ದ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ನೋಡೋಣ. ಆ 14 ಪ್ರಿನ್ಸಿಪಲ್ಸ್ ನಿಮಗೆ ಬೈ ಹಾರ್ಟ್ ಬಂದೇ ಬರಬೇಕು. ಪ್ರತಿಯೊಂದು ಈಸಿ ಇದೆ, ಆದರೆ ನಿಮ್ಗೆ ಗೊತ್ತಿರಬೇಕು ಪ್ರತಿಯೊಂದು ಕೂಡ. ಆ 14 ಪ್ರಿನ್ಸಿಪಲ್ಸ್ ಇವತ್ತು ಮಾಡೋಣ ನಾವು. ಅದರಲ್ಲಿ ಫಸ್ಟ್ ಒನ್ ಬಂದು ಡಿವಿಷನ್ ಆಫ್ ಲೇಬರ್. ಬಹಳ ಇಂಪಾರ್ಟೆಂಟು. ಇದಕ್ಕಾಗಿ ಈ ಒಂದು ಪಾಯಿಂಟಿಗೋಸ್ಕರ ನಾನು ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅನ್ನೋ ಕೇಳಿರುವಂಥದ್ದು. ಡಿವಿಷನ್ ಆಫ್ ಲೇಬರ್ ಏನು ಹೇಳುತ್ತಂದರೆ, ವರ್ಕ್ ಆಫ್ ಆಲ್ ಕೈಂಡ್ಸ್ ಮಸ್ಟ್ ಬಿ ಡಿವೈಡೆಡ್ ಆ್ಯಂಡ್ ಸಬ್ಡಿವೈಡೆಡ್ ಆ್ಯಂಡ್ ಅಲಾಟೆಡ್ ಟು ವೇರಿಯಸ್ ಪರ್ಸನ್ಸ್ ಅಕಾರ್ಡಿಂಗ್ ಟು ದೇರ್ ಎಕ್ಸ್ಪರ್ಟೈಸ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಯಾವುದೇ ಒಂದು ಕೆಲಸವನ್ನು ನೋಡಿ, ಒಂದು ಸಿಂಪಲ್ ಕೆಲಸ ಇರ್ಬೋದು, ಅದನ್ನು ಎಲ್ಲ ಕೆಲಸವನ್ನು ಒಬ್ಬನ ತಲೆಗೆ ಹಾಕಲಿಕ್ಕೆ ಆಗೋದಿಲ್ಲ. ಓಕೆ, ಈಗ ಮನೆ ಕಟ್ಟುವುದು ಅನ್ನೋ ಒಂದು ಕೆಲಸ, ಆ್ಯಕ್ಚುಲಿ ಒಂದು ಜಾಬ್, ಒಂದು ಟಾಸ್ಕ್ ಅದು. ಸೊ ಆ ಮನೆ ಕಟ್ಟುವ ಒಂದು ವಿಷಯದಲ್ಲಿ ಆ ಎಂಟೈರ್ ವರ್ಕನ್ನು ಬೇರೆ ಬೇರೆ ವರ್ಕಾಗಿ ಡಿವೈಡ್ ಮಾಡಬೇಕು. ಅಲ್ಲಿ ಇಂಜಿನಿಯರಿಂದೊಂದು ಡ್ರಾಯಿಂಗ್ ವರ್ಕ್ ಇರ್ಬೋದು, ಅದು ಫಸ್ಟ್ ಇರ್ತದೆ, ಪ್ಲ್ಯಾನಿಂಗ್ ಅಲ್ವಾ, ಡ್ರಾಯಿಂಗ್ ಮಾಡುವಂಥದ್ದು. ಮತ್ತು ಕಮಿಂಗ್ ಟು ನಾವು ಈ ಪಿಲ್ಲರ್ ಅಥವಾ ಫೌಂಡೇಶನ್ ಅಂತ ಹೇಳ್ತೀವಿ, ಅದು ಒಂದು ವರ್ಕ್. ಅದರಲ್ಲಿ ಮತ್ತೆ ಕೂಡ ಸಬ್ ಡಿವಿಷನ್ ಮಾಡ್ಕೋಬೋದು ಅವರು ಅಲ್ವಾ. ಯಾವುದೇ ಸಿಮೆಂಟ್ ಅದ್ರದ್ದು ಕೆಲಸ ಒಬ್ಬರು, ಕಲ್ಲಿದ್ದು ಅದನ್ನು ಕೆತ್ತುವ ಕೆಲಸ ಒಬ್ಬರು, ಅದೆಲ್ಲವೂ ಈಗ ನಾವು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅದು ಮರದ ಕೆಲಸ ಇನ್ನೊಬ್ಬರು. ಸೊ ಅದೇ ರೀತಿ ಆ ವರ್ಕನ್ನು ಡಿವೈಡ್ ಮಾಡಿಕೊಳ್ಳುವಂಥದ್ದು. ಸೊ ವರ್ಕ್ ಮಸ್ಟ್ ಬಿ ಡಿವೈಡೆಡ್ ಆ್ಯಂಡ್ ಸಬ್ಡಿವೈಡೆಡ್, ಅದರೊಳಗೆ ಮತ್ತೆ ಡಿವಿಷನ್ ಮಾಡಬೇಕು. ಓಕೆ, ಮತ್ತು ಇದು ಎಲೆಕ್ಟ್ರಿಸಿಟಿ, ಇದರದ್ದು ಕೆಲಸ, ಪ್ಲಂಬಿಂಗ್, ಪೈಪಿಂಗ್, ಅದರದ್ದು ಕೆಲಸ ಡಿವೈಡೆಡ್ ಮಾಡಿ ಇಟ್ ಶುಡ್ ಬಿ ಅಲಾಟೆಡ್ ಟು ವೇರಿಯಸ್ ಪರ್ಸನ್. ಅದನ್ನು ಆ ಪ್ರತಿಯೊಂದು ಕೆಲಸವನ್ನು ಬೇರೆ ಬೇರೆ ಜನರಿಗೆ ಹಂಚಬೇಕು. ಯಾವ ರೀತಿ ಹಂಚಬೇಕು? ಅಕಾರ್ಡಿಂಗ್ ಟು ದೇರ್ ಎಕ್ಸ್ಪರ್ಟೈಸ್ ಇನ್ ದ ಪರ್ಟಿಕ್ಯುಲರ್ ಏರಿಯಾ. ಯಾರು ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇದ್ದಾರೋ, ಯಾರಿಗೆ ಆ ಫೀಲ್ಡ್ ಅವರ ಸ್ಟ್ರೆಂತ್ ಆಗಿದೆಯೋ ಅವರಿಗೆ ಕೊಡಬೇಕು. ಯಾಕೆಂದರೆ ಅವರು ಆ ಕೆಲಸವನ್ನು ಬಹಳ ಉತ್ತಮವಾಗಿ ಮಾಡ್ತಾರೆ ಮತ್ತು ಅಲ್ಲಿ ವೇಸ್ಟೇಜ್ ಕಡಿಮೆ ಆಗುತ್ತೆ, ಕೆಲಸ ಫಾಸ್ಟ್ ಆಗುತ್ತೆ, ಕೆಲಸ ಒಳ್ಳೆಯದಾಗತ್ತೆ. ಯಾಕೆಂದರೆ ದಟ್ ಈಸ್ ದೇರ್ ಏರಿಯಾ. ಸೊ ಅದೇ ರೀತಿ ನಾನು ನಿಮ್ಗೆ ಕೇಳಿರುವಂಥದ್ದು ಸ್ಟ್ರೆಂತ್. ಯಾಕೆಂದರೆ ನಿಮ್ಮ ಸ್ಟ್ರೆಂತ್ ಯಾವ ಏರಿಯಾದಲ್ಲಿದೆ ಆ ಏರಿಯಾದಲ್ಲೇ ನೀವು ವರ್ಕ್ ಮಾಡಬೇಕು. ಆವಾಗ ನಿಮಗೆ ಕೆಲಸ ಈಸಿ ಆಗುತ್ತೆ. ನಿಮ್ಮ ಸ್ಟ್ರೆಂತ್ ಅಲ್ಲದ ಒಂದು ಏರಿಯಾದಲ್ಲಿ ನೀವು ಕೆಲಸ ಮಾಡ್ತಾಯಿದ್ರೆ ನಿಮಗೆ ಪ್ರತಿಯೊಂದು ದಿವಸವೂ ಕೂಡ ಪನಿಷ್ಮೆಂಟೇ ಆಗಿರುತ್ತೆ. ನಿಮ್ಗೆ ಮರದ ಕೆಲಸ ಗೊತ್ತೇ ಇಲ್ಲ, ನಿಮಗೆ ಒಂದು ಟಿಂಬರ್ ಇಂಡಸ್ಟ್ರಿಯಲ್ಲಿ ಕೆಲಸ ಸಿಗುತ್ತೆ, ನಿಮಗೆ ಅರ್ಥವೇ ಆಗೋದಿಲ್ಲ, ನಿಮಗೆ ಪ್ರತಿದಿನವೂ ಕಷ್ಟ ಆಗುತ್ತೆ. ಅದೇ ರೀತಿ ನಿಮಗೆ ಯು ಆರ್ ಅನ್ ಎಕ್ಸ್ಪರ್ಟ್ ಇನ್ ದಟ್ ಫೀಲ್ಡ್ ಅಂತಾದರೆ ಯು ವಿಲ್ ಎಂಜಾಯ್ ದಟ್ ವರ್ಕ್. ಸೊ ಫಸ್ಟ್ ಪ್ರಿನ್ಸಿಪಲ್ ಆಫ್ ಹೆನ್ರಿ ಫಯಾಲ್ ಏನು ಹೇಳುತ್ತೆ? ಡಿವಿಷನ್ ಆಫ್ ಲೇಬರ್. ಎಲ್ಲ ಕೆಲಸಗಳನ್ನು ಒಂದು ಫ್ಯಾಕ್ಟ್ರಿಯಲ್ಲಿ, ಫಾರ್ ಎಕ್ಸಾಂಪಲ್ ಒಂದು ಇಂಡಸ್ಟ್ರಿ, ಅದೊಂದು ಫ್ಯಾಕ್ಟ್ರಿನ ತಗೊಳ್ಳೋಣ. ಆ ಫ್ಯಾಕ್ಟ್ರಿಯಲ್ಲಿ ಬಹಳಷ್ಟು ಕೆಲಸಗಳಾಗುತ್ತಾ ಇರುತ್ತೆ. ಸೊ ಆ ಪ್ರತಿಯೊಂದು ಇದನ್ನು ಕೂಡ ಡಿವೈಡ್ ಮಾಡ್ಕೋಬೇಕು ನಾವು. ಈಗ ಒಂದು ಸಪೋಸ್ ನೀವು ಎಲ್ರಿಗೂ ಗೊತ್ತಿದೆ ಲೇಸ್ ಪ್ಯಾಕೆಟ್, ನಾವು ಅವತ್ತು ಮೊನ್ನೆ ಎಕ್ಸಾಂಪಲ್ ಹೇಳಿದೆ. ಈಗ ಒಂದು ಲೇಸ್ ಇದು ಫ್ಯಾಕ್ಟ್ರಿಲಿ ಬಹಳಷ್ಟು ಕೆಲಸಗಳಾಗ್ತಾ ಇರ್ಬೋದಲ್ವ. ಫಸ್ಟ್ ಬಂದು ಪೊಟ್ಯಾಟೋಸ್ ಲೋಡ್ ಬರ್ತಾ ಇರ್ಬೋದು,
ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಬರ್ತಾ ಇರ್ಬೋದು. ಸೊ ಅಲ್ಲಿಂದ ಆ ಸ್ಟೆಪ್ಪಿಂದ ಆ ಎಂಡ್ ಪ್ಯಾಕೆಟ್ ಒಳಗೆ ಬರುವವರೆಗೆ ಅಲ್ಲಿ ಬಹಳಷ್ಟು ಸ್ಟೆಪ್ಸ್ ಇದ್ದಾವೆ. ಒಬ್ಬರು ಅದರ ಕ್ಲೀನಿಂಗ್ ಪ್ರೊಸೆಸ್ ಇರ್ಬೋದು, ಅದೊಂದು ಕೆಲಸ. ಮತ್ತು ಅದನ್ನು ಕಟ್ಟಿಂಗ್ ಪ್ರೊಸೆಸ್ ಇರ್ಬೋದು, ಅದೊಂದು ಕೆಲಸ. ಮತ್ತು ಅದಕ್ಕೆ ಏನೋ ಮಸಾಲ ಎಡಿಷನ್ ಮಾಡೋ ಅದೊಂದು ಕೆಲಸ ಇರ್ಬೋದು. ಅದನ್ನು ಹೀಟಿಂಗ್ ಮಾಡೋದಿರ್ಬೋದು, ಆ ಶೇಪಿಗೆ ಮಾಡೋದಿರ್ಬೋದು, ಆ ಪ್ರತಿಯೊಂದು, ಮತ್ತು ಕೊನೆಗೆ ಪ್ಯಾಕಿಂಗ್ ಮಾಡುವಂಥದ್ದು, ಆ ಲೇಬಲಿಂಗ್ ಅದೆಲ್ಲವೂ ಕೂಡ ನಾವು ಡಿವೈಡ್ ಮಾಡಿ ಆ ಏರಿಯಾದಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೆ ಅವರಿಗೆ ಆ ಕೆಲಸವನ್ನು ಕೊಡುವಂಥದ್ದು. ಸೊ ದಟ್ ಈಸ್ ದ ಫಸ್ಟ್ ಪ್ರಿನ್ಸಿಪಲ್, ಡಿವಿಷನ್ ಆಫ್ ಲೇಬರ್. ಸೆಕೆಂಡ್ ಪ್ರಿನ್ಸಿಪಲ್ ಬಂದು ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಅಥಾರಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿ ಇದು ಬಹಳಷ್ಟು ಇಂಪಾರ್ಟೆಂಟ್. ಯಾಕೆಂದರೆ ಅಥಾರಿಟಿ ಏನಂದರೆ ಇಟ್ ಈಸ್ ಅ ರೈಟ್ ಆಫ್ ದ ಸುಪೀರಿಯರ್ ಟು ಗೆಟ್ ಎಕ್ಸಾಕ್ಟ್ನೆಸ್ ಫ್ರಮ್ ದೇರ್ ಸಬಾರ್ಡಿನೇಟ್ಸ್. ಅಥಾರಿಟಿ ಅಂದರೆ ಅಧಿಕಾರ. ಓಕೆ, ಈಗ ನಾನು ಮ್ಯಾನೇಜರ್ ಆಗಿದ್ದರೆ ನೀವೆಲ್ಲವೂ ಕೂಡ ನನ್ನ ಅಂಡರಲ್ಲಿ ಕೆಲಸ ಮಾಡುವವರಾದರೆ ನಾನು ಆ ಅಧಿಕಾರವನ್ನು ತೋರಿಸಿ ನಿಮ್ಮ ಹತ್ರ ಕೆಲಸ ಮಾಡಿಸ್ಬೇಕು. ನಾನು ಗೊತ್ತಾಯ್ತಾ? ಯಾಕೆಂದರೆ ನಾನು ಮ್ಯಾನೇಜರು, ಯು ಆರ್ ಸಬಾರ್ಡಿನೇಟ್ಸ್ ಅಂದರೆ ನನ್ನ ಕೆಳಗೆ ಕೆಲಸ ಮಾಡುವವರು. ಸೊ ನನ್ನ ಅಥಾರಿಟಿ ಏನಂದರೆ ನಾನು ನನ್ನ ಅಧಿಕಾರವನ್ನು ಉಪಯೋಗಿಸಿ ನಿಮ್ಮ ಹತ್ರ ನಾನು ಕೆಲಸ ಮಾಡಿಸಬೇಕು. ದಟ್ ಈಸ್ ಒನ್. ಬಟ್ ಅಟ್ ದ ಸೇಮ್ ಟೈಮ್ ನಾನು ಬರೀ ಅಧಿಕಾರ ತೋರಿಸಿದ್ರೆ ಸಾಕಾಗೋದಿಲ್ಲ. ಐ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ನನಗೆ ಜವಾಬ್ದಾರಿ ಕೂಡ ಇದೆ. ಅಧಿಕಾರ ಮತ್ತು ಜವಾಬ್ದಾರಿ ಎರಡೂ ಇದೆ. ರೆಸ್ಪಾನ್ಸಿಬಿಲಿಟಿ ಮೀನ್ಸ್ ಅಬ್ಲಿಗೇಷನ್ ಫಾರ್ ದ ಪರ್ಫಾರ್ಮೆನ್ಸ್ ಆಫ್ ದಿ ಜಾಬ್ ಡಿಸೈನ್. ಸೊ ಆ ನಾನು ಮ್ಯಾನೇಜರ್ ಆದಾಗ ನಾನು ನಿಮಗೆ ಒಂದು ಕೆಲಸವನ್ನು ಕೊಟ್ಟು ಮಾಡಿಸುವಾಗ ನನಗೆ ಕೂಡ ಇನ್ನೊಬ್ಬರು ಯಾರು ಮ್ಯಾನೇಜರ್ ಇರ್ತಾರೆ. ಸೊ ನನ್ನ ರೆಸ್ಪಾನ್ಸಿಬಿಲಿಟಿ ಏನಂದರೆ ಅವರು ನನಗೆ ವಹಿಸಿದ ಕೆಲಸವನ್ನು ಸರಿಯಾಗಿ ಮಾಡಿಸುವಂಥ ನಿಮ್ಮ ಕೈಯಲ್ಲಿ, ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ನೋಟ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಅರೈಸಸ್ ವೇರ್ ಎವರ್ ಅಥಾರಿಟಿ ಈಸ್ ಎಕ್ಸಸೈಸ್ಡ್. ಅಂದರೆ ಎಲ್ಲಿ ಅಧಿಕಾರ ಇದೆಯೋ ಅಲ್ಲಿ ಜವಾಬ್ದಾರಿ ಇದ್ದೇ ಇರುತ್ತೆ. ಬರೀ ಅಧಿಕಾರ ಮಾತ್ರ ಅಂತ ಯಾರಿಗೂ ಇರೋದಿಲ್ಲ. ಸೊ ನನ್ನ ಅಧಿಕಾರ ಏನು, ನಾನು ಅದನ್ನು ಯೂಸ್ ಮಾಡಿ ನಿಮ್ಮನ್ನು ಕೆಲಸ ಮಾಡಿಸ್ತೇನೆ. ಅಟ್ ದ ಸೇಮ್ ಟೈಮ್ ನನಗೆ ರೆಸ್ಪಾನ್ಸಿಬಿಲಿಟಿ ಇದೆ, ಆ ಕೆಲಸವನ್ನು ಆ ಟೈಮಲ್ಲಿ ಕಂಪ್ಲೀಟ್ ಮಾಡಿಸಬೇಕು. ಸೊ ಸೆಕೆಂಡ್ ಪಾಯಿಂಟ್ ಇನ್ ದ ಪ್ರಿನ್ಸಿಪಲ್ಸ್ ಆಫ್ ಹೆನ್ರಿ ಫಯಾಲ್ ಈಸ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್ ಥರ್ಡ್ ಒನ್ ಬಂದು ಯೂನಿಟಿ ಆಫ್ ಕಮಾಂಡ್. ಇದು ಈಗ ಒಂದು ದೊಡ್ಡ ಕಂಪ್ನಿಗಳಲ್ಲಿ ಬಹಳಷ್ಟು ಮಂದಿ ಮ್ಯಾನೇಜರ್ಸ್ ಇರ್ತಾರೆ. ಅವರ ಅಂಡರಲ್ಲಿ ತುಂಬ ಮಂದಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಸಿಚುವೇಷನಲ್ಲಿ ಸಮಸ್ಯೆ ಏನಂದರೆ, ಈ ನಮ್ಮ ಅಂಡರಲ್ಲಿ ಕೆಲಸ ಮಾಡೋ ಜನರಿಗೆ ತುಂಬ ಮಂದಿ ಮ್ಯಾನೇಜರ್ ಇದ್ದರೆ ಎಲ್ಲರೂ ಬಂದು ಬುದ್ಧಿ ಹೇಳೋದು, ನೀನು ಅದು ಮಾಡು, ನೀನು ಇದು ಮಾಡು. ಇನ್ನೊಂದು ಮ್ಯಾನೇಜರ್ ಬಂದು ನೀನು ಅದು ಮಾಡಬೇಡ, ಇದು ಮಾಡಬೇಡ ಅಂದರೆ ಸೊ ಆ ವರ್ಕರ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಸೊ ಅದಕ್ಕಾಗಿ ಅವನು ಏನು ಹೇಳ್ತಾನೆ ಅಂದರೆ, ಥರ್ಡ್ ಪ್ರಿನ್ಸಿಪಲ್, ಯೂನಿಟಿ ಆಫ್ ಕಮಾಂಡ್. ಇಟ್ ಸೇಸ್ ದ್ಯಾಟ್ ಎ ಸಬಾರ್ಡಿನೇಟ್ ಶುಡ್ ರಿಸೀವ್ ಆರ್ಡರ್ಸ್ ಆ್ಯಂಡ್ ಬಿ ಅಕೌಂಟೇಬಲ್ ಟು ಒನ್ ಆ್ಯಂಡ್ ಓನ್ಲಿ ಒನ್ ಬಾಸ್ ಎಟ್ ಎ ಟೈಮ್. ಹಿ ಶುಡ್ ನಾಟ್ ರಿಸೀವ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಮೋರ್ ದೆನ್ ಒನ್ ಪರ್ಸನ್. ಅಂದರೆ ಒಬ್ಬ ವರ್ಕರಿಗೆ ಅವನು ಏನು ಅವನಿಗೆ ಆರ್ಡರ್ಸ್ ರಿಸೀವ್ ಮಾಡ್ತಾನೋ ಅದು ಬರೀ ಒಂದು ಮ್ಯಾನೇಜರಿಂದ ಮಾತ್ರ ಆಗಿರಬೇಕು. ಎಲ್ಲ ಮ್ಯಾನೇಜರ್ಸ್ ಬಂದು ಒಬ್ಬನಿಗೆ ಬಂದು ಆರ್ಡರ್ಸ್ ಕೊಡ್ತಾ ಇರಬಾರ್ದು. ಸೊ ಯೂನಿಟಿ ಆಫ್ ಕಮಾಂಡ್ ಅಂದರೆ ಆ ಕಮಾಂಡ್ ಅಥವಾ ಆ ಆರ್ಡರ್ಸ್ ಯೂನಿಟಿ ಅಂದರೆ ಒಬ್ಬನಿಂದ ಮಾತ್ರ ಬರಬೇಕದು. ಎ ಸಬಾರ್ಡಿನೇಟ್ ಶುಡ್ ರಿಸೀವ್ ಆರ್ಡರ್ಸ್ ಆ್ಯಂಡ್ ಬಿ ಅಕೌಂಟೇಬಲ್ ಟು ಒನ್ ಆ್ಯಂಡ್ ಓನ್ಲಿ ಒನ್ ಬಾಸ್ ಎಟ್ ಎ ಟೈಮ್. ಒಂದೇ ಟೈಮಲ್ಲಿ ಒಬ್ಬನಿಂದ ಮಾತ್ರ ಆರ್ಡರ್ಸ್ ರಿಸೀವ್ ಮಾಡಬೇಕು. ಎಲ್ಲರೂ ಬಂದು ಅವನಿಗೆ ಆರ್ಡರ್ಸ್ ಕೊಡುವ ಹಾಗೆ ಇಲ್ಲ. ಹಾಗೆ ಮಾಡಿದರೆ ಯಾರ ಕೆಲಸ ಕೂಡ ಆಗೋದಿಲ್ಲ. ಆ್ಯಂಡ್ ಫೋರ್ತ್ ಒನ್, ಯೂನಿಟಿ ಆಫ್ ಡೈರೆಕ್ಷನ್. ಅಂದರೆ ಈಗ ಥರ್ಡ್ ಪಾಯಿಂಟಲ್ಲಿ ನಾವು ಯೂನಿಟಿ ಆಫ್ ಕಮಾಂಡ್, ಒಬ್ಬರೇ ಆರ್ಡರ್ ಮಾಡಬೇಕಂದ್ರೆ. ಈಗ ಫೋರ್ತಲ್ಲಿ ಯೂನಿಟಿ ಆಫ್ ಡೈರೆಕ್ಷನ್ ಅಂದರೆ ಪೀಪಲ್ ಎಂಗೇಜ್ಡ್ ಇನ್ ದ ಸೇಮ್ ಕೈಂಡ್ ಆಫ್ ಬಿಸ್ನೆಸ್ ಆರ್ ಸೇಮ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್ ಮಸ್ಟ್ ಹ್ಯಾವ್ ದಿ ಸೇಮ್ ಆಬ್ಜೆಕ್ಟಿವ್ಸ್ ಇನ್ ಅ ಸಿಂಗಲ್ ಪ್ಲ್ಯಾನ್. ವಿದೌಟ್ ಯೂನಿಟಿ ಆಫ್ ಡೈರೆಕ್ಷನ್ ಯೂನಿಟಿ ಆಫ್ ಆ್ಯಕ್ಷನ್ ಕೆನಾಟ್ ಬಿ ಅಚೀವ್ಡ್. ಅಂದರೆ ಈಗ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಎಲ್ಲರದ್ದು ಕೂಡ ಅವರು ವರ್ಕ್ ಮಾಡೋ ಡೈರೆಕ್ಷನ್ ಒಂದೇ ಆಗಿರಬೇಕಂದ್ರೆ ಅವರ ಉದ್ದೇಶ ಒಂದೇ ಆಗಿರಬೇಕು. ಓಕೆ, ಈಗ ಒಂದು ನೋಡಿ, ಆ ಲೇಸ್ ಫ್ಯಾಕ್ಟ್ರಿದ ಎಕ್ಸಾಂಪಲ್ ಹೇಳಿದೆ ನಾನು. ಅಲ್ಲಿ ಬಹಳಷ್ಟು ಎಂಪ್ಲಾಯೀಸ್ ಇದ್ದರೂ ಕೂಡ ಅವರೆಲ್ಲರೂ ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ರು ಕೂಡ ಅವರೆಲ್ಲರ ಉದ್ದೇಶ ಏನು ಅಂದರೆ ಜಾಸ್ತಿ ಪ್ರೊಡಕ್ಷನ್ ಆಗಬೇಕು ಮತ್ತು ಜಾಸ್ತಿ ಸೇಲ್ ಆಗಬೇಕು ಅಲ್ವಾ. ಸೊ ಆ ಯೂನಿಟಿ ಆಫ್ ಡೈರೆಕ್ಷನ್, ಎಲ್ಲರದ್ದು ಕೂಡ ಡೈರೆಕ್ಷನ್ ಆಫ್ ಅಬ್ಜೆಕ್ಟಿವ್ ಒಂದೇ ಆಗಿರಬೇಕು. ಯೂನಿಟಿ ಆಫ್ ಡೈರೆಕ್ಷನ್, ಪೀಪಲ್ ಎಂಗೇಜ್ಡ್ ಇನ್ ದ ಸೇಮ್ ಕೈಂಡ್ ಆಫ್ ಬಿಸ್ನೆಸ್ ಆರ್ ಸೇಮ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್ ಮಸ್ಟ್ ಹ್ಯಾವ್ ದಿ ಸೇಮ್ ಆಬ್ಜೆಕ್ಟಿವ್ ಇನ್ ದ ಸಿಂಗಲ್ ಪ್ಲ್ಯಾನ್. ಸೊ ವಿದೌಟ್ ಯೂನಿಟಿ ಆಫ್ ಡೈರೆಕ್ಷನ್ ಯೂನಿಟಿ ಆಫ್ ಆ್ಯಕ್ಷನ್ ಕೆನಾಟ್ ಬಿ ಅಚೀವ್ಡ್. ಸೊ ಇಲ್ಲಿಗೆ ಇವತ್ತು ನಿಲ್ಲಿಸೋಣ. ಸೊ ಇಲ್ಲಿವರೆಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಪುನಃ ಒಮ್ಮೆ ಕೇಳಿ, ಹಾಗೆ ಅರ್ಥ ಆಗುತ್ತೆ. ಮತ್ತು ಈಗ ಇಲ್ಲಿವರೆಗೆ ಅದು 4 ಪ್ರಿನ್ಸಿಪಲ್ಸ್ ಕರೆಕ್ಟಾಗಿ ಅರ್ಥ ಆಗಿರಬೇಕು. 5th ಪ್ರಿನ್ಸಿಪಲಿಂದ ನಾಳೆ ನಾವು ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.